ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ವಾಟ್ಸ್ ಆನ್ ಮೈ ಫೋನ್ ಅನ್ನೋ ಟಾಪಿಕ್ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ವಿ. ಇವನು ಸ್ವಲ್ಪ ಕ್ವೆಶನ್ಸ್ ರೆಡಿ ಮಾಡಬೇಕು ಇಟ್ಕೊಂಡಿದ್ದಾನೆ ಆಲ್ರೆಡಿ. ಸೊ ಆ ಕ್ವೆಶನ್ಸ್ನ ನನಗೆ ಕೇಳ್ತಾನೆ. ನಾನು ನನ್ನ ಮೊಬೈಲಲ್ಲಿ ಅದು ಡಿಸ್ಪ್ಲೇ ಮಾಡಬೇಕು ಅನ್ನೋ ಅವಶ್ಯಕತೆ ಇದ್ದರೆ ನಿಮಗೆ ವೀಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಇಲ್ಲ ನಾನು ಬಾಯಲ್ಲೇ ಆನ್ಸರ್ ಮಾಡ್ಬೋದು ಅಂತಂದರೆ ಅದನ್ನು ಆನ್ಸರ್ ಕೂಡ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ. ಸೊ ಬನ್ನಿ ಬ್ಲಾಗ್ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ಕ್ವೆಶನ್ಸ್ ಕೇಳೋಣ. ಸ್ಟಾರ್ಟ್. ಸೊ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ. ನಿನ್ನ ಫೋನಲ್ಲಿ ಟೋಟಲ್ ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ? ಟೋಟಲ್ ಕಾಂಟ್ಯಾಕ್ಟ್ ನಂಬರ್ ಆಫ್ ಕಾಂಟ್ಯಾಕ್ಟೇ ತೋರಿಸ್ತಾ ಇಲ್ಲ. ಕಾಂಟ್ಯಾಕ್ಟ್ಸ್ ನೋಡ್ಬೇಕಂದ್ರೆ ನೀವು ವಾಟ್ಸಪ್ ಹೋಗ್ಬೇಕು. ಫೋರ್ ಫಿಫ್ಟಿ ಒನ್ ಕಾಂಟ್ಯಾಕ್ಟ್ಸ್. ಅದ್ರ ಫೇವ್ರೇಟ್ ಕಾಂಟ್ಯಾಕ್ಟ್ಸ್ ಎಷ್ಟು? ಫೇವ್ರೆಟ್ ಕಾಂಟ್ಯಾಕ್ಟ್ಸ್ ಇರ್ತಾ ನಾನು 3, 6, 9, 12, 13, 14, 15 ಫೇವ್ರೆಟ್ ಕಾಂಟ್ಯಾಕ್ಟ್ಸ್. ನನ್ನ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದ್ಯಾ? ಚಿನ್ನಮ್ಮ. ಚಿನ್ನಮ್ಮ ನಾನಿನ್ನ ಏನಂತ ಕರೀತೀನೋ ಅದನ್ನೇ ಚಿನ್ನಮ್ಮ ಅಂತಾನೆ ಸೇವ್ ಮಾಡ್ಕೊಂಡಿರೋದು. ಫಸ್ಟ್ ಫೋಟೋ ಯಾವುದು ನಿಮ್ಮ ಫೋನಲ್ಲಿ? ನನಗೆ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ನೀನು ತೊಗೊಂಡಿದ್ದು ನಾನಲ್ಲ. ನಾನು ತೊಗೊಂಡಿದ್ದಿದ್ರೆ ಹೇಳ್ತಾ ಇದ್ದೆ. ಫಸ್ಟ್ ಫೋಟೋ ಇವನು ಪ್ಯಾನ್ ಕಾರ್ಡ್ ಐತೆ ನೋಡಿ ಫ್ರೆಂಡ್ಸ್. ಇವನು ಪ್ಯಾನ್ ಕಾರ್ಡ್ ಇಟ್ಕೊಂಡು ಫಸ್ಟ್ ಫೋಟೋನ. ಇದು ಯಾವಾಗ ತೊಗೊಂಡಿರೋದಂದರೆ ಫೋನು ಯಾವಾಗ ತೊಗೊಂಡಿದ್ದು? December 14 ತೋರಿಸ್ತೈತೆ. ಯಾವಾಗಲೂ ತೊಗೊಂಡಿರೋದು. ಹೌದಾ? December 14, 2022 ನನ್ನ ಮದುವೆ ಆಗೋಕ್ಕೆ ಇನ್ನು 10 ದಿವಸ ಇದ್ದಂಗೆ ಫೋನ್ ತೊಗೊಂಡು. ಈ ಫೋನ್ ತೊಗೊಂಡಾಗ 40,000 ಇತ್ತು. ಇವಾಗ ಅದೆಷ್ಟಾಯ್ತು ಗೊತ್ತಿಲ್ಲ. ಈ ಫೋನ್ ಬ್ರ್ಯಾಂಡು ವಿವೋ V25 Pro. 40,000 ಇತ್ತು ಅವಾಗ ತೊಗೊಂಡಾಗ. 2 ವರ್ಷ ಆಯಿತು ಫೋನ್ ತೊಗೊಂಡು. ವಾಲ್ಪೇಪರ್ ತೋರಿಸು. ಯಾವುದು? ಹೋಮ್ ಸ್ಕ್ರೀನಾ ಲಾಕ್? ಎರಡು ತೋರಿಸು. ಹೋಮ್ ಸ್ಕ್ರೀನ್ ಇದು ನಮ್ಮ ಪಾಪ, ಲಾಕ್ ಸ್ಕ್ರೀನು ನಮ್ಮ ರಾಯರು. ನೆಕ್ಸ್ಟ್ ಬಂದ್ಬಿಟ್ಟು ನೀನು ತುಂಬ ಫನ್ನಿಯಾಗಿ ಸೇವ್ ಮಾಡ್ಕೊಂಡಿರೋ ಕಾಂಟ್ಯಾಕ್ಟ್ ಯಾರ್ದಪ್ಪ? ಯಾರ್ದು? ನವ್ಯೊಂದು ಇಲ್ಲ, ಹಿಂಗೆ ನೋಡ್ಕೊಂಬಿಡಿ. ನಕ್ಕನ್ ಬಾಂಡ್ಲಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ಶಾಟ್ ಅದು ಹಾಕ್ತೀನಿ ಬಿಡಿ ಇದನ್ನ. ಸರಿ ನಮ್ಮಿಬ್ಬರದು ಬೆಸ್ಟ್ ಫೋಟೋ ಯಾವುದು ನಿಮಗೆ ತುಂಬ ಇಷ್ಟ ಆಗಿರೋದು? ಮತ್ತು ಫಸ್ಟ್ ಫೋಟೋ ಯಾವುದು? ಎರಡು ತೋರಿಸ್ಬೇಕು. ಫಸ್ಟ್ ಫೋಟೋ ತೋರಿಸ್ತೀನಿ. ಫಸ್ಟ್ ಫೋಟೋ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಫಸ್ಟ್ ಫೋಟೋ ಯಾವುದು ಅಂತ, ನನಗೆ ಯಾವುದು ಫೇವ್ರೆಟ್ ಫೋಟೋ ಅಂತ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಹಾಗೆ ತೋರಿಸ್ಬಿಡ್ತೀನಿ ರೀ. ಇದೆಲ್ಲ ತಕ್ಕೊಂಡು ಕುತ್ಕೊಳಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸ್ಪ್ಲೇ ಮಾಡೋಂತ. ಎಷ್ಟು ಗೇಮ್ಸ್ ಇಟ್ಕೊಂಡಿದ್ಯಾ? ಚೈಲ್ಡ್ ಗೇಮ್ಸಾ? ಗೇಮ್ಸ್ ಇಟ್ಕೊಂಡಿಲ್ಲ ಅನ್ಸುತ್ತೆ. ಇದು ಯಾವುದೋ ಕ್ಲಾಶ್ ಆಫ್ ಕ್ಲಾಸು, ಸಬ್ವೆ ಸಪ್ಪರು, ಲೂಡೋ ಅಷ್ಟೇ, 3. ಕ್ಲಾಶ್ ಆಫ್ ಕ್ಲಾನ್ಸಲ್ಲಿ ಎಷ್ಟು ಲೆವೆಲ್ ಇದೆ? ನಾನು ಆಡೋಲ್ಲ ಅದು. ಇವ್ನು ಆಡೋಕ್ಕೋಸ್ಕರ ಅದನ್ನು ಇಟ್ಕೊಂಡವನೆ. ನಾನು ಆಡೋಲ್ಲ ಅದು. ನಾನು ಆಡೋದು ಸಬ್ವೆ ಸಪ್ಪರು ಒಂದೇ, ಅದು ಟೈಮ್ ಸಿಕ್ಕಿದ್ರೆ. ಇಲ್ಲಾಂದರೆ ಆಡೋದು ಮಾಡ್ಕೊಳೋದು. ಇನ್ನೇಳೋದು ಮಾಡ್ಕೊಳೋದು ಅಷ್ಟೇ. ನೆಕ್ಸ್ಟ್ ಗೂಗಲ್ ಓಪನ್ ಮಾಡು. ಏಕೆ? ಲಾಸ್ಟ್ ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ದೀನಿ? ರಾಘವೇಂದ್ರ ಸ್ವಾಮಿ ವಾಲ್ಪೇಪರ್ ಫೋಟೋಸ್ ನೋಡಿ. ಕಾಣಿಸಲ್ಲ ಅನ್ಕೋತೀನಿ. ರಾಘವೇಂದ್ರ ಸ್ವಾಮಿ ವಾಲ್ಪೇಪರ್ ಫೋಟೋಸ್ ಸರ್ಚ್ ಮಾಡಿದ್ದೀನಿ. ಜಾಸ್ತಿ ನೀನು ಶಾಪಿಂಗ್ ಮಾಡೋದು ಯಾವುದ್ರಲ್ಲಿ? ಜಾಸ್ತಿ ಶಾಪಿಂಗು ಮೇ ಬಿ ಅಮೆಝಾನ್. ಏನೇನು ಬುಕ್ ಮಾಡಿದ್ಯಾ? ಏನೇನು ಆರ್ಡ್ರ್ ಮಾಡಿದ್ಯಾ? ಅಮೆಝಾನ್ ಲಾಸ್ಟ್ ಆರ್ಡ್ರು ನಮ್ಮ ಪಾಪ ಒಂದು ಬಟ್ಟೆ 3 ಜೊತೆ ಬಟ್ಟೆ ಆರ್ಡ್ರ್ ಮಾಡಿದ್ದೆ ನೋಡಿ.
ಪಾಪನ ಬಟ್ಟೆ, ನನ್ನ ಪಾಪನ 3 ಜೊತೆ ಬಟ್ಟೆ ಆರ್ಡರ್ ಮಾಡಿದ್ದೆ. ಮತ್ತು ವಿಡಿಯೋ ಫೋಟೋಸು ಅದೆಲ್ಲ ನೀನು ಯಾವುದ್ರಲ್ಲಿ ಎಡಿಟ್ ಮಾಡೋದು? ಜಾಸ್ತಿ ಯೂಸ್ ಮಾಡೋದು ಕ್ಯಾಪ್ ಕಟ್ಟು VN ಅಷ್ಟೇ. ಇನ್ಶಾಟ್ ಕೂಡ ಯೂಸ್ ಮಾಡ್ತೀನಿ. ವ್ಲಾಗೆಲ್ಲ ಇನ್ಶಾಟಲ್ಲೇ ಎಡಿಟ್ ಮಾಡೋದು. ಜಾಸ್ತಿ ಯೂಸ್ ಮಾಡೋದು ಇನ್ಶಾಟು, VN, ಕ್ಯಾಪ್ ಕಟ್ಟು. ಅಂದರೆ ನೀನು ಜಾಸ್ತಿ ಯೂಸ್ ಮಾಡೋದು ಆ್ಯಪ್ ಇದ್ದರೆ ಯಾವುದು ಜಾಸ್ತಿ ಯೂಸ್ ಮಾಡೋ ಆ್ಯಪು? ಇನ್ಶಾಟು, VN, ಕ್ಯಾಪ್ ಕಟ್ಟು ಅಷ್ಟೇ. ಎಡಿಟ್ ಮಾಡೋಕ್ಕೆ ಇಷ್ಟೇ ಯೂಸ್ ಎಡಿಟ್ ಮಾಡೋದಲ್ಲ, ನೀನು ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಸಪ್ರೇಟಾಗಿ ಕೂಡ? ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಷ್ಟೇ. ಅವೆರಡೆ. ವಾಟ್ಸಪ್ಪಲ್ಲಿ ಅಷ್ಟು ಯೂಸ್ ಮಾಡೋದ? ಇಲ್ಲ, ನೀನೇನಾದರೂ ಮೆಸೇಜ್ ಮಾಡಿದ್ರೆ ಮೆಸೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಸರಿ, ವಾಟ್ಸಪ್ ಓಪನ್ ಮಾಡಿ ಲಾಸ್ಟ್ ಚಾಟ್ ಯಾವ್ದು ಮಾಡಿದ್ಯಾ, ಯಾರಿಗೆ ಮಾಡಿದ್ಯಾ? ಲಾಸ್ಟ್ ವಾಟ್ಸಪ್ ಚಾಟ್ ಇವತ್ತು ಸಚ್ಚು ಅನ್ನೋದು ಮತ್ತು ನಮ್ಮಣ್ಣ ರಾಜಣ್ಣ ಅವ್ರದ್ದು ಬರ್ಡೇ ಇತ್ತು. ಅವ್ರಿಗೆ ವಿಶ್ ಮಾಡೋಕ್ಕೋಸ್ಕರ ಲಾಸ್ಟ್ ಚಾಟ್ ಅವ್ರದ್ದೇ. ಸಚ್ಚು ಅನ್ನೋದು, ರಾಜಣ್ಣ. ತುಂಬ ಕಾಮಿಡಿ ಆಗಿರೋ ಫೋಟೋ ನಂದು ನಿಂದುನಾ? ಯಾರ್ದಾದ್ರೂ ಫ್ರೆಂಡ್ಸ್ ಇದೆ, ಅದನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಇವಾಗ ನಾನು ಡಿಸ್ಪ್ಲೇ ಮಾಡ್ತೀನಿ ವಿಡಿಯೋದಲ್ಲಿ. ಹೌದಾ? ಇವಾಗ ತೋರಿಸಿದ್ರೆ ಏನಾಗ್ಬಿಡುತ್ತೆ? ಇವಾಗ ತೋರ್ಸೋಕ್ಕೆ ತೆಗಿಬೇಕು ವಿಡಿಯೋದಲ್ಲಿ. ಲಾಸ್ಟ್ ಕಾಲು? ಲಾಸ್ಟ್ ಕಾಲ್ ನನಗೆ ಮಾಡಿರ್ತೆ ಬಿಡು. ಏಯ್, ದೊಡ್ಡಪ್ಪ ಮಿಸ್ ಕಾಲ್ ಮಾಡೈತೆ. ಲಾಸ್ಟ್ ಕಾಲ್ ನಾನು ಮಾಡಿರೋದು ಚಿನ್ನಮ್ಮಂಗೆ. ಎಷ್ಟು ಫೋಟೋ ಸಿಕ್ಕಿದೆಯಾ? ಫೋಟೋಸು ವೀಡಿಯೋಸ್ ಎಲ್ಲ ಫೋನಲ್ಲಿ? ಟೋಟಲ್ ಫೋಟೋಸ್ 3441. ಟೋಟಲ್ ವೀಡಿಯೋಸ್ 771 ಅಷ್ಟೇ. ಜಾಸ್ತಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಅಷ್ಟೇ. ಮತ್ತು ಈ ಊಟ ಗೀಟ ಎಲ್ಲ ಆರ್ಡ್ರ್ ಮಾಡಬೇಕು ಅಂದರೆ ಯಾವ್ದ್ರಲ್ಲಿ ಆರ್ಡ್ರ್ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್. ಇವನೇ ಆರ್ಡರ್ ಮಾಡಿ ಕಳಿಸ್ತಾನೆ ನನಗೆ ನಮ್ಮ ಮನೆಗೆ. ನಾನೇನೋ ಆರ್ಡ್ರ್ ಮಾಡಲ್ಲ. ಸರಿ, ಲಾಸ್ಟ್ ಆರ್ಡ್ರ್ ಅದು? ಲಾಸ್ಟ್ ಆರ್ಡ್ರ್ ನಾನು ಯಾವಾಗೋ ಕಾಲದಲ್ಲಿ ಮಾಡಿರೋದು. ತೋರಿಸೋದು ನಾನು ಏನೋ ಆರ್ಡ್ರ್ ಮಾಡೋದು ಅಷ್ಟಾಗಿ. ಇವನೇ ನನಗೆ ಆರ್ಡ್ರ್ ಮಾಡಿ ಕಳಿಸ್ಬಿಡ್ತಾನೆ ನಮ್ಮ ಮನೆ ಹತ್ರ. ಅದು ಈ ಊರಲ್ಲಂತೂ ಆರ್ಡ್ರ್ ಮಾಡೋದು ಏನೂ ಬರೋದು ಇಲ್ಲ. ನಮ್ಮ ಮನೆಗೆ ಹೋಗಬೇಕು ನಾನು ಆರ್ಡ್ರ್ ಮಾಡ್ಕೊಬೇಕಂದ್ರೆ. ಫೋನಲ್ಲಿ ವೇಸ್ಟ್ ಆ್ಯಪ್ ಅಂತ ಯಾವ್ದು ಅಂದ್ಕೊಂಡಿದ್ದೀವಿ? ನಾನು ವೇಸ್ಟ್ ಆ್ಯಪ್ ಅಂತ ಯಾವುದೂ ಇಲ್ಲ ಚಿನ್ನಮ್ಮ. ನಾನ್ ಸ್ಟಾಪ್ ಕ್ಯಾಮ್ ಅಂತ. ಅಂದರೆ ಅದು ಕ್ಯಾಮ್ರಾ ಯೂಸ್ ಮಾಡೋಕ್ಕೋಸ್ಕರ ಡೌನ್ಲೋಡ್ ಮಾಡಿದೆ. ಬಿಕಾಸ್ ನನ್ನ ಮೈಕು ಅದು ಯಾವುದೋ ಡಕೋಟಾ ಮೈಕ್ ತೊಗೊಂಡಿದ್ದೆ 399, ಅದು ವರ್ಕ್ ಆಗ್ತಾ ಇರಲಿಲ್ಲ. ಸೊ ದಟ್ ಇದನ್ನು ಡೌನ್ಲೋಡ್ ಮಾಡಿ ಇದ್ರಲ್ಲಿ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡಿದೆ. ಅದರಲ್ಲಿ ಆಯಿತು, ಬಟ್ ಅದನ್ನು ಬಿಸಾಕ್ಬಿಟ್ಟೆ. ಇವಾಗ ಹೊಸ ಮೈಕ್ ತೊಗೊಂಡಿದ್ದೀನಿ. ನೀನು ತುಂಬ ಜಾಸ್ತಿ ಡೈಲ್ ಮಾಡೋದು ಯಾರಿಗೆ ಅಂದರೆ ಯಾರು ತುಂಬ ಜಾಸ್ತಿ ಫೋನ್ ಮಾಡಿ ಹಿಂಸೆ ಇಕ್ಕಿ? ನನಗೇನಾ? ಜಾಸ್ತಿ ಯಾರಿಗೂ ಮಾಡೋಕ್ಕೆ ಹೋಗಲ್ಲ, ಇವನಿಗೆ ಮಾಡೋದು. ಎಷ್ಟು ಆ್ಯಪ್ ಇಟ್ಕೊಂಡಿದ್ದೀರಿ ಟೋಟಲ್ ಆ್ಯಪ್ಸಾ? 3, 6, 9, 10, 11, 13, 14, 15, 16, 17, 18, 19, 20, 21, 22, 23, 24, 25, 27, 28, 29, 30, 31, 40, 41, 42, 43, 44, 45, 46, 47, 48. ತುಂಬ 100 ಹೋಯ್ತು ಅನಿಸುತ್ತೆ, 90ವರೆಗೂ. ಯಾಕಂದರೆ ಈ ಸಿಸ್ಟಮಲ್ಲೇ 150 ಆ್ಯಪ್ಸ್ ಕೊಟ್ಟಿದ್ದಾರೆ. ನಾನು ಒಂದು 40 ಆ್ಯಪ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಮೋಜಿಗಳು ಎಲ್ಲ ನೀನು ಜಾಸ್ತಿ ಯೂಸ್ ಮಾಡೋದು ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ? ನಾನು ಜಾಸ್ತಿ ಯೂಸ್ ಮಾಡೋದಂದರೆ ವರ್ಲ್ಡ್ ಥರ ಒಂದು ಬರುತ್ತಲ್ಲ, ಅದು ರೆಡ್ ಹಾರ್ಟು ಸ್ಟಾರ್ ಥರ ಒಂದು ಬರುತ್ತೆ, ಅದು ಅಷ್ಟೇ. ಹೌದಾ? ಒಂದು ಫೋನ್ರಲ್ಲಿ ಮ್ಯೂಸಿಕ್ ಯಾವುದು ಓಡ್ತಾ ಇತ್ತು ನೀನು ಆಫ್ ಮಾಡಿರ್ತೀಯ ತೆಗಿಯೋದನ್ನು? ಲಾಸ್ಟ್ ಮ್ಯೂಸಿಕ್ ನಾನು ಯಾವುದು ಪ್ಲೇನೇ ಮಾಡಿರಲಿಲ್ಲ. ಯಾವುದೋ ಇದು ದುಮಾರ ಇಟ್ಸ್ ಅಂತ ಬರ್ತೈತೆ. ಇದು ಯಾವುದೋ ನಾನು ಪ್ಲೇ ಮಾಡಿಲ್ಲ ಫ್ರೆಂಡ್ಸ್, ಅದಾಗದೇ ಬರ್ತೈತೆ. ಹೌದಾ? ಓಕೆ, ಅಲಾರಾಮ್ ಎಷ್ಟು ಗಂಟೆಗೆ ಇಟ್ಕೊಂತೀಯ ಡೈಲಿಯಿಂದ? ಎಷ್ಟು ಅಲಾರಾಮ್ ಇಟ್ಕೊಂಡಿದ್ಯಾ ಅಂತನೋ ಎಷ್ಟು ಗಂಟೆಗೆ ಅಂತ? ಈ ಡೈಲಿ ರೋಟೀನ್ ಅಂದರೆ ಬೆಳಗ್ಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಳ್ಳೋದು, ಅದು ಬೆಳಗ್ಗೆ ಎದ್ದೇಳ್ಬೇಕಂತ ನಾನು ಅಲಾರಾಮೇ ಇಟ್ಕೊಳಲ್ಲ. ನನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಟ್ಕೊತೀನಿ. ಆಮೇಲೆ ನಾನು ಜಾಸ್ತಿ ಅಲಾರಾಮ್ ಇಟ್ಟಿರೋದು 3:45, 2:05, 12:30, 7:45, 6:45, 5, 4:45 ಇಷ್ಟೇ. ಜಾಸ್ತಿ ಅಲಾರಾಮ್ ಇಡಲ್ಲ. ಅದು 7 ಗಂಟೆಗೆ ಒಂದು ಅಲಾರಾಮ್ ಇಡ್ತೀನಿ. ಯಾಕಂದರೆ ಹಾಲು ತರಬೇಕು, ಇಲ್ಲಿ ಡೈಲಿ ಹೋಗಿ ಹಾಲು ತರೋದು ಮರ್ತೋಗುತ್ತೆ ಅಂತ 7 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಅಷ್ಟೇ.
ನೀನು ವಾಟ್ಸಪ್ಪಲ್ಲಿ ಗ್ರೂಪ್ಗಳಿದೆಯಾ ಗೊತ್ತಾ, ಆ ಗ್ರೂಪ್ಗಳಲ್ಲಿ ನೀವು ಜಾಸ್ತಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು ಅಂತ ಏನಾದರೂ? ನಾನೇ ಡಿಸ್ಕಸ್ ಮಾಡೋದು ಜಾಸ್ತಿ ನಮ್ಮ ಗ್ರೂಪಲ್ಲಿ. ನಮ್ಮ ಗರ್ಲ್ಸ್ ಗ್ರೂಪಲ್ಲಿ ಹೇಳ್ತಾ ಇರ್ತೀನಿ, ನಾನು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕಿದ್ದೀನಿ ನೋಡಿ, ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ. ಬರೀ ನಾನು ಯೂಟ್ಯೂಬ್ ಬಗ್ಗೆನೇ ನಾನು ಜಾಸ್ತಿ ಡಿಸ್ಕಸ್ ಮಾಡೋದು. ಅದು ಇದಕ್ಕೆ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ನಾವು ಗ್ರೂಪಲ್ಲಿ ಮೆಸೇಜೇ ಮಾಡ್ತಾ ಇರಲಿಲ್ಲ. ಯೂಟ್ಯೂಬ್ಗೋಸ್ಕರ ನೀನು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಂಡು ಮೆಸೇಜ್ ಮಾಡ್ತೀನಿ? ಹಂಗೇನಿಲ್ಲ, ಮುಂಚೆನೂ ವಾಟ್ಸಪ್ ಗ್ರೂಪ್ ಇತ್ತು, ಆದರೆ ನಾವು ಜಾಸ್ತಿ ಮೆಸೇಜ್ ಮಾಡ್ತಾ ಇರಲಿಲ್ಲ. ಎಷ್ಟು ಕಂಪ್ಲೀಟ್ ಆಗಿದೆ ವಾಚ್ ಲಿಸ್ಟ್ ನಿಂದು? ವಾಚ್ ಅವರ್ಸ್ 1252. ಅದು ಉಲ್ಟಾ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಸ್ಕ್ರೀನ್ಶಾಟ್ ಒಂದು ಹಾಕ್ತೀನಿ ಬಿಡಿ ನಿಮಗಿದೆಲ್ಲ. ಲಾಸ್ಟ್ ನೀನು ಯಾವುದು ಸ್ಕ್ರೀನ್ಶಾಟ್ ತೊಗೊಂಡಿರೋದು ನಿಮ್ಮ ಫೋನಲ್ಲಿ? ಲಾಸ್ಟ್ ಸ್ಕ್ರೀನ್ಶಾಟ್ ರಾಯಿರೋದು. ಯಾಕೆ ಡೌನ್ಲೋಡ್ ಆಗಲಿಲ್ವಾ? ಅದಕ್ಕೆ ರಾಘವೇಂದ್ರ ಸ್ವಾಮಿ ಇಟ್ಕೊಂಡು ಸಾರಿ ಮೀಶೋದಲ್ಲಿ ನೀನು ಆರ್ಡ್ರ್ ಮಾಡಿರ್ತೀಯ, ಅದರಲ್ಲಿ ಯಾವ್ದಾದ್ರು ತೊಗೊಂಡಿದ್ಯಾ, ಯಾವ್ದಾದ್ರು ರಿಟರ್ನ್ ಹಾಕಿದ್ಯಾ, ಯಾವ್ದಾದ್ರು ಅಯ್ಯೋ ಫೋನ್ ಮಾಡಿಬಿಟ್ಟು ಫೋನ್ ಎತ್ತದೇ ಬೇಡಪ್ಪ ಇವ್ರು ಕ್ಯಾನ್ಸಲ್ ಮಾಡ್ಕೊಡೋದು ಅಂತ ಯಾವ್ದಾರು ಇದೆಯಾ? ಅದು ಆ ಥರ ಅದೇನೂ ಇಲ್ಲ. ಮತ್ತು ನಾನು ಯಾವುದೂ ರಿಟರ್ನ್ ಕೂಡ ಹಾಕಿಲ್ಲ. ಬಂದರೆ ಇಸ್ಕೊಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಮಾತ್ರ ರಿಟರ್ನ್ ಹಾಕ್ತೀನಿ. ಅವ್ರು ಯಾಕೋ ಆರ್ಡ್ರದವ್ರು ನಮ್ಮವರಿಗೆ ಬರ್ತಾಯಿಲ್ಲ. ಇವಾಗ ಇಷ್ಟೊಂದು ಆರ್ಡರ್ ಮಾಡಿ ಅದೆಲ್ಲ ಕ್ಯಾನ್ಸಲ್ ಆಗೈತೆ. ನಮ್ಮ ಪಾಪನ ಶೂಸ್ ಆರ್ಡರ್ ಮಾಡಿದ್ದೆ, ಅದನ್ನು ಕ್ಯಾನ್ಸಲ್ ಆಗೈತೆ ನೋಡಿ. ಅವರೇ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ, ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಯಾವುದಾದ್ರೂ ಕ್ಯಾಂಡಿಡೇಟ್ ಪಿಕ್ಕು ಅದು ಇದು ಅಂತ ನಿಮ್ಗೆ ತುಂಬ ಇಷ್ಟವಾಗೋದು ಯಾವುದಾದ್ರು ನಿಂದು ಮಾತ್ರ? ಇದೆ. ಯಾವುದು? ನಂದು ಇವಂದು ಇದೆ. ನಂದು ಮಾತ್ರ ನಾನು ಯಾವುದು ಫೋಟೋಸೇ ತೆಗೆಸ್ಕೊಳಕ್ಕೆ ಹೋಗಲ್ಲ, ಯಾವುದು ಕ್ಯಾಂಡಿಡೇಟ್ ಪಿಕ್ಕೇ ಇರಲ್ಲ. ಸರಿ, ಯಾವುದು? ನಾನು ಡಿಸ್ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ಈ ಫೋಟೋ ಎಲ್ಲ ಡಿಸ್ಪ್ಲೇನೇ ಮಾಡು. ನಿನ್ನ ವಾಟ್ಸಪ್ಪಲ್ಲಿ ನಿಮಗೆ ತುಂಬ ಇವಾಗ ನೀನು 5 ಗಂಟೆಗೆ ರಿಪ್ಲೈ ಮಾಡಿರ್ತೀಯ, ಅವ್ರು ನಾಳೆ 5 ಗಂಟೆಗೆ ರಿಪ್ಲೈ ಮಾಡೋರು, ಅಂತ ಲೇಟಾಗಿ ರಿಪ್ಲೈ ಮಾಡೋರು ಯಾರಾದರೂ ಈ ಥರ? ಯಾರೂ ಇಲ್ಲ ಅಂತವ್ರು. ಎಲ್ಲ ನನಗೆ ಬೇಗನೆ ರಿಪ್ಲೈ ಮಾಡಿಬಿಡ್ತಾರೆ. ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಬಿಡಲ್ಲ ಅವ್ರನ್ನ ಯಾರು. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಲಾಸ್ಟ್ ಯಾರನ್ನ ಸರ್ಚ್ ಮಾಡಿದ್ಯಾ? ಜೀ ಕನ್ನಡ. ಜೀ ಕನ್ನಡದಲ್ಲಿ ಯಾವ್ದು ನೋಡ್ತೀಯಾ, ಏನೇನು ನೋಡ್ತೀಯಾ? ನಾನು ಧಾರಾವಾಹಿ ನೋಡೋಕ್ಕೆ ಜಾಸ್ತಿ ಸರ್ಚ್. ಯಾವ ಧಾರಾವಾಹಿ? ಎಲ್ಲ ಧಾರಾವಾಹಿ ನೋಡ್ತೀನಿ. ಬರೋ ಎಲ್ಲ ಧಾರಾವಾಹಿ ನೋಡ್ತೀಯಾ? ಪುಟ್ಟಕ್ಕನ ಮಕ್ಕಳು ನೋಡಬೇಕು ಅಂತ ನೆನ್ನೆ ಸರ್ಚ್ ಮಾಡಿದ್ದೆ. ವಾಟ್ಸಪ್ಪಲ್ಲಿ ಇಷ್ಟು ನಾನು ಬ್ಲಾಕ್ ಮಾಡಿದ್ದೀನಿ. ವಾಟ್ಸಪ್ ಬ್ಲಾಕ್ ಲಿಸ್ಟ್. ಆರು ಜನ. ಯಾರ್ಯಾರು ನತದೃಷ್ಟರು? ನನಗೆ ಗೊತ್ತಿಲ್ಲ ಅವ್ರು ಯಾರ್ಯಾರು ಅಂತ. ನೋಡ್ಕೊಳ್ಳಿ ನೋಡಿ ಇಲ್ಲಿ ನೋಡೋಣ. ಪಾಪ ಅಂಕಲ್ನೆಲ್ಲ ಬ್ಲಾಕ್ ಮಾಡೋಳೆ, ಯಾರನ್ನ ಹುಡುಗಿ ಕೂಡ ಬ್ಲಾಕ್ ಮಾಡೋಳೆ. ಅದು ಯಾರ್ಯಾರು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಮೆಸೇಜ್ ಮಾಡೋರ್ನೆಲ್ಲ ಬ್ಲಾಕ್ ಮಾಡಿದ್ದೀನಿ. ಲಾಸ್ಟ್ ಮೂವಿ ಯಾರು ನೋಡಿರೋದು ಮತ್ತು ಎಲ್ಲಿ ನೋಡಿರೋದು, ಯಾರ ಜೊತೆ? ಲಾಸ್ಟ್ ಮೂವಿ ನೋಡಿರೋದು ಕಾಟೇರ ಮೂವಿ, ಇವನ ಜೊತೆ. ಮತ್ತು ನಮ್ಮ ತಾತಾಜಿ ಕೂಡ ತಾತಾಜಿ ಬಂದಿರಲಿಲ್ಲ. ಇವನ ಜೊತೆ ನೋಡಿದ್ದು ಲಾಸ್ಟ್ ಮೂವಿ. ಅದು ರಾಯಲ್ ಮೀನಾಕ್ಷಿ ಮಾಲಲ್ಲಿ ಸಿನಿಪೋಲಿಸಲ್ಲಿ ನೋಡಿರೋದು. ಮೆಮೊರೇಬಲ್ ಪಿಕ್ ಹಾಕ್ತೀನಿ, ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸ್ನ್ಯಾಪ್ಚಾಟಲ್ಲಿ ಯಾವ ಥರ ಇಮೋಜಿ ಯೂಸ್ ಮಾಡ್ತೀನಿ ನೀನು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ನ್ಯಾಪ್ಚಾಟ್ ಎಮೋಜಿ ನಂದು ಅಲ್ವೇ ಅಲ್ಲ, ಇವ್ರದ್ದು. ಅದರಿಂದ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಸ್ನ್ಯಾಪ್ಚಾಟ್ ಕೂಡ ಯೂಸ್ ಮಾಡಲ್ಲ. ಬೇಕಂದರೆ ನಾನು ಇದು ಯಾವ ಥರ ಯಾವ ಥರ ಕ್ರಿಯೇಟ್ ಮಾಡಿದ್ದಾನಂತ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ಸ್ವಲ್ಪ ತೋರಿಸ್ತೀರಾ? ಅದೆಲ್ಲ ಹೇಳ್ಬಾರ್ದು ಅಲ್ವಾ ಚಿನ್ನಮ್ಮ, ಪರ್ಸ್ನಲ್ ಅಲ್ವಾ ಚಿನ್ನಮ್ಮದು. ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಏನು ಜಾಸ್ತಿ ಏನೂ ಇಲ್ಲ. ನಾನು ಜಾಸ್ತಿ ಇಡೋಕ್ಕೂ ಹೋಗಲ್ಲ ಬ್ಯಾಂಕಲ್ಲಿ. ಒಂಚೂರು ಐತೆ, ಒಂಚೂರು. ಮದುವೆ ಆದಾಗ ಫಸ್ಟ್ ಫೋಟೋ ತೆಗೆಸ್ಕೊಂಡ್ರಲ್ಲ, ಫೋಟೋ ಗಿಟ ಇಕ್ಕಿದ್ಯಾ ಫೋನಲ್ಲಿ? ಇಕ್ಕಿದ್ದೀನಿ. ನನ್ನ ಮಗನ ಜೊತೆ
ಮಗನ ಜೊತೆ ಫಸ್ಟ್ ಫೋಟೋ ತೊಗೊಂಡಿದ್ದೆ, ಒಂದು ಕೈ ಹಿಡ್ಕೊಂಡು ನನ್ನ ಬೆರಳಿಗೆ ಒಂದು ಕೈ ಹಿಡ್ಕೊಂಡು ತಗೊಂಡಿದ್ದೆ, ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ನೆಕ್ಸ್ಟು ನೀನು ಕಾಲ್ ಮಾಡಿದಾಗ ಇನ್ನೂ ಒಂದು ರಿಂಗ್ ಕೂಡ ಒಂದು ರಿಂಗಲ್ಲಿ ಎತ್ತುವಂಥ ವ್ಯಕ್ತಿ ಯಾರು? ಯಾವನೂ ಇಲ್ಲ, ಯಾರು ಇರ್ತಲ್ಲ, ಯಾರು ಮೊದಲೇ ಇರ್ತಲ್ಲ. ಮತ್ತು ನೀವು ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ? ಕಮ್ಮಿನೇ, ನಾವೆಲ್ಲ ಫೇಮಸ್ ಆಗಲ್ಲ. ಇನ್ನೂ ನಾವು ಫೇಮಸ್ ಆಗಬೇಕು. ಅದು ಎಷ್ಟು ಜನ ತಗೊಳಂತ ಗೊತ್ತಿಲ್ಲ. 460 ಆಗೋರೆ, 10 ಜನ ಜಾಸ್ತಿ ಆಗೋರೆ ಅಷ್ಟೇ. 460 450 ಇತ್ತು, 460 ಆಗೋರೆ. ನಾವೆಲ್ಲ ಇನ್ನೂ ಚಿಕ್ಕವರಲ್ವಾ, ನಾವೆಲ್ಲ ಫೇಮಸ್ ಆಗೋಕ್ಕೆ ಇನ್ನೂ ಅದೆಷ್ಟು ವರ್ಷ ಬೇಕು. ಇನ್ಸ್ಟಾದಲ್ಲಿ ಅವ್ರು ಫಾಲೋ ಮಾಡಿರ್ತಾರೆ ಗೊತ್ತಾ, ನೀನು ಅವ್ರನ್ನ ಫಾಲೋನೇ ಮಾಡಿರಲ್ಲ, ಆ ಥರ ರಿಕ್ವೆಸ್ಟಲ್ಲಿ ಇಟ್ಕೊಂಡು ಎಷ್ಟು ಜನ ಇಟ್ಕೊಂಡಿದ್ದೀಯ? ಸುಮಾರು ಐತೆ. ಯಾಕೆ ಅವ್ರು ಫಾಲೋ ಮಾಡಿದ್ರೆ ನೀವು ಫಾಲೋ ಮಾಡೋಲ್ಲ? ಮಾಡ್ತೀನಿ, ಎಷ್ಟೊಂದು ಐತೆ ಫ್ರೆಂಡ್ಸ್. ನೋಡಿ ನೀವು ನೋಡ್ಕೊಳ್ಳಿ, ಅವರೆಲ್ಲ ಅನ್ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರಿ. ಅವರೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಬಟ್ಟೆ ಅದೆಲ್ಲ ತೋರಿಸ್ತಿರ್ತಾರಲ್ಲ, ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ, ನಾನು ಲಿಂಕ್ ಅಂತ ಹಾಕ್ತೀನಲ್ವ, ಅದರಲ್ಲಿ ಅವರು ನನಗೆ ಟೆಕ್ಸ್ಟ್ ಮಾಡಿದ್ರೆ ಅದು ರಿಕ್ವೆಸ್ಟಿಗೆ ಹೋಗುತ್ತೆ. ಬರೀ ಅವ್ರದ್ದು ಅಷ್ಟೇ ಮೆಸೇಜಸ್ ಅದೆಲ್ಲ. ಅವ್ರೇನಾದರೂ ಲಿಂಕ್ ಕಳಿಸಿದ್ರೆ ನನಗೆ ಅದು ನನ್ನ ರಿಕ್ವೆಸ್ಟಿಗೆ ಹೋಗುತ್ತೆ. ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೀಯಾ? ಯೂಸ್ ಮಾಡಲ್ಲ, ಯಾವಾಗೋ ಒಂದು ಅಮಾವಾಸ್ಯೆಗೋ ಹುಣ್ಣಿಮೆಗೋ. ಸ್ಟ್ರೈಕ್ಸ್ ಗಿಕ್ಸ್ ಎಲ್ಲ ಏನು ಮೇಂಟೈನ್ ಇರಲ್ಲ. ಮತ್ತೆ ಪರ್ಪಲ್ ಆ್ಯಪ್ ಅಂತ ಯೂಸ್ ಮಾಡ್ತಾ ಇದೀಯ ಅಂತ ಕೇಳ್ಬಿಟ್ಟೆ ನಿಮ್ಮ ಫೋನಲ್ಲಿ. ಅದರಲ್ಲಿ ಏನು ಆರ್ಡರ್ ಮಾಡಿದ್ದೀವ? ಏನು ಆರ್ಡರ್ ಮಾಡಿಲ್ಲ, ಒಂದು ಕ್ರೀಮ್ ಆರ್ಡರ್ ಮಾಡಿದ್ದೆ, ಫೇಸ್ದು. ಫೇಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ ಅಷ್ಟೇ. ಫೇಸ್ ಕ್ರೀಮ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಆರ್ಡರ್ ಮಾಡೇ ಇಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಅವ್ನು ನನಗೆ ಕೇಳಿದ ಕ್ವೆಶನ್ಸ್ ಆಗಿತ್ತು. ನಾನು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಸೊ ಅವನು ಗಡಿಬಿಡಿಲಿ ಊರಿಗೆ ಹೋಗಬೇಕು ಅಂತ ಹೊರಟ್ಬಿಟ್ಟ. ಅವನು ವಿಡಿಯೋ ಎಂಡ್ ಮಾಡಿ ಹೊರಟ್ಬಿಟ್ಟ. ಈ ಕ್ಲಿಪ್ಸ್ ನಾನು ಆ್ಯಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ವಿಡಿಯೋ ಮಾಡಿದೆ. ಸೊ ಚಿನ್ನಮ್ಮ, ನಮ್ಮ ಫ್ಯಾಮಿಲಿ ಇನ್ನೇನು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇನ್ನೇನು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಅವರಿಗೆಲ್ಲ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದೆ ಕೂಡ. ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಮ್ಮ ವಾಟ್ಸ್ ಆನ್ ಮೈ ಫೋನ್ ವ್ಲಾಗ್ನ, ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಕಂಟೆಂಟ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನೇ ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಟೇಕ್ ಕೇರ್. See you in the next video. Bye bye. Love you all. Love you all. Bye bye.